ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕಿನ ಚುನಾವಣೋತ್ತರ ಒಂದು ಸಮೀಕ್ಷೆಯನ್ನು ಈ ಸಂಚಿಕೆಯ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಪ್ರಸ್ತುತಪಡಿಸಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಈ ಚುನಾವಣೆಯಲ್ಲಿ ಎಲ್ಲ 16 ಅಭ್ಯರ್ಥಿಗಳನ್ನು ಕೂಡ ನಾವು ಚುನಾವಣೆಯ ಮೂಲಕವೇ ಆಯ್ಕೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅನ್ನುವಂಥ ನಿಲುವಿಗೆ ಜಾರಕಿಹೊಳಿ ಸಹೋದರರ ವಿರುದ್ಧ ತೊಡೆ ತಟ್ಟಿ ನಿಂತಿರ್ತಕ್ಕಂಥ ಅವರ ವಿರೋಧಿ ಬಣಗಳ ಮುಖಂಡರಾದಂಥ ರಮೇಶ್ ಕತ್ತಿಯವರು ತೀರ್ಮಾನ ಮಾಡಿರ್ತಕ್ಕಂಥ ವಿಷಯ ಬೆಳಕಿಗೆ ಬರ್ತಾ ಇದೆ ಅನ್ನುವಂಥ ಭಾವನೆಗಳು ಕೂಡ ಚರ್ಚಿತವಾಗ್ತಿರತಕ್ಕಂಥದ್ದು ಸತ್ಯ. ಹೀಗಿರುವಾಗ ಈ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರರು ಹಾಗೂ ಅರಭಾವಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿಯವರು ಈ ಒಂದು ಚುನಾವಣೆಯಲ್ಲಿ ನಮ್ಮ ಎಲ್ಲ 12 ಅಭ್ಯರ್ಥಿಗಳು ಅವಿರೋಧ ಆಯ್ಕೆ ಆಗ್ತಾರೆ, ಆ ನಿಟ್ಟಿನಲ್ಲಿ ನಾವು ತೀರ್ಮಾನವನ್ನು ಕೈಗೊಂಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಆಡಿರೋದು ಸ್ಪಷ್ಟ. ಹೀಗಿರುವಾಗ ಜಾರಕಿಹೊಳಿಗೆ ವಿರೋಧಿ ಬಣ ಇಲ್ಲ, ನಾವು ಯಾವತ್ತೂ ಕೂಡ ಇದನ್ನು ನಾವು ಅವಿರೋಧ ಆಯ್ಕೆ ಮಾಡಲಿಕ್ಕೆ ಬಿಡೋದಿಲ್ಲ, ಇದನ್ನು ಎಲ್ಲರೂ ಕೂಡಿಕೊಂಡು ನಾವು ಚುನಾವಣೆಯನ್ನು ಎದುರಿಸ್ತೀವಿ, ಎಲ್ಲ 16 ಸ್ಥಾನಗಳಿಗೂ ಕೂಡ ನಾವು ಚುನಾವಣೆಯನ್ನು ಮಾಡಿ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡ್ತೀವಿ ಹಾಗೂ ಈ ನಿಟ್ಟಿನಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ ಅನ್ನುವಂಥ ನಿಲುವಿಗೆ ಜಾರಕಿಹೊಳಿ ಕುಟುಂಬದ ವಿರೋಧಿ ಬಂದಂತೆ ಕಾಣಿಸ್ತಾ ಇದೆ ಅನ್ನುವಂಥ ಭಾಸವೂ ಕೂಡ ಆಗ್ತಾ ಇರೋದು ಕೂಡ ವಾಸ್ತವ. ಹೀಗಿರುವಾಗ ಮುಂದೆ ಈ ಚುನಾವಣೆಯ ಫಲಿತಾಂಶಗಳು ಏರುಪೇರಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ ಅಂತಲೇ ಭಾವಿಸ್ಬೋದು. ಯಾಕಂದರೆ ಈಗಾಗಲೇ ಚುನಾವಣೆ ಅತಿ ಹತ್ತಿರ ಬಂದಿರತಕ್ಕಂಥ ಈ ವಸ್ತುಸ್ಥಿತಿಯಲ್ಲಿ ಚುನಾವಣೆಗಳು ಆದರೆ ಯಾವ ಬಣದ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅನ್ನುವಂಥ ಕ್ಲಿಷ್ಟಕರವಾದಂಥ ಫಲಿತಾಂಶವನ್ನು ಹೇಳಲಿಕ್ಕೆ ಈ ಸದ್ದಿನ ಪರಿಸ್ಥಿತಿಯಲ್ಲಿ ಯಾರಿಗೂ ಕೂಡ ಅಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ ಉದ್ಭವಿಸಿದರೂ ಕೂಡ ಇವರೇ ಆಯ್ಕೆಯಾಗುವಂಥ, ಇವರೇ ಆರಿಸಿ ಬರುವಂಥ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ರಾಜಕೀಯ ವಲಯಗಳಲ್ಲಿ. ಹೀಗಿರುವಾಗ ಒಂದು ಸಣ್ಣ ಚುನಾವಣೆ, ಅದು ಕೂಡ ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರರ ಬಣದ ಎಲ್ಲ ಅಭ್ಯರ್ಥಿಗಳನ್ನು ಸೋಲಿಸಿರ್ತಕ್ಕಂಥ ರಮೇಶ್ ಕತ್ತಿಯವರು ಈ ಒಂದು ಸಂದರ್ಭದಲ್ಲಿ ಅವರು ರಾಜ್ಯ ಮಟ್ಟದ ನಾಯಕರಾಗಿ ರೂಪುಗೊಂಡಿರೋದಂತೂ ಸತ್ಯ. ಹೀಗಿರುವಾಗ ಇದೇ ಒಂದು ಅವಕಾಶವನ್ನು ಬಳಸಿಕೊಂಡು ಯಾವತ್ತೂ ಕೂಡ ನಾವು ಸೋಲನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ನಿಲುವಿಗೆ ಬಂದಿರತಕ್ಕಂಥದ್ದು ಕೂಡ ವಾಸ್ತವ. ಹೀಗಿರುವಾಗ ಅವರು ತನ್ನ ಎಲ್ಲ ಅನುಯಾಯಿಗಳನ್ನು, ಜೊತೆಗೆ ಎಲ್ಲ ಹಿರಿಯ ಮುಖಂಡರನ್ನು, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರನ್ನು ಒಗ್ಗೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ನಿರ್ಮಾಣವಾಗಿರೋದಂತೂ ಈ ಸಂದರ್ಭದಲ್ಲಿ ಖಚಿತ ಅನ್ನುವಂಥ ವಸ್ತುಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಾನು ಬಿಚ್ಚಿಡಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಜಾರಕಿಹೊಳಿ ವಿರೋಧಿ ಬಣದ ಎಲ್ಲರೂ ಕೂಡ ಈಗ ಗುಪ್ತವಾಗಿ ಚರ್ಚೆಗಳನ್ನು ಮಾಡ್ತಾ ಇರೋದು, ಸಭೆಗಳನ್ನು ಮಾಡ್ತಾ ಇರೋದು, ಬೈಠಕಗಳಲ್ಲಿ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಕೂಡ ಬೆಳಗಾವಿ ಜಿಲ್ಲೆಯ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಹಾಗೂ ತಲ್ಲಣವನ್ನೇ ಉಂಟು ಮಾಡಿದೆ ಅಂತ ಹೇಳ್ಬೋದು. ಹೀಗಿರುವಾಗ DCC ಬ್ಯಾಂಕಿನ ಚುನಾವಣೆಯ ಫಲಿತಾಂಶಗಳು ಯಾವ ರೀತಿ ಆಗಬಹುದು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವಿವರಿಸಲಿಕ್ಕೆ ಬಯಸ್ತೀನಿ. ಆಮೇಲೆ ಈ ಒಂದು ಚುನಾವಣೆಯಲ್ಲಿ ಜಾರಕಿಹೊಳಿ ಬಣದ ಎಲ್ಲ ಸದಸ್ಯರನ್ನು ಕೂಡ ನಾವು ಸೋಲಿಸ್ತೀವಿ ಅನ್ನುವಂಥ ಒಂದು ಖಚಿತ ನಿಲುವಿಗೂ ಕೂಡ ಕತ್ತಿ ಸಹೋದರ ರಮೇಶ್ ಕತ್ತಿಯವರು ಬಂದಿರೋದಂತೂ ಕೂಡ ಸ್ಪಷ್ಟ. ಹೀಗಿರಬೇಕಾದ್ರೆ ನಮ್ಮನ್ನು ಯಾರು ಏನೂ ತಡೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸವೂ ಕೂಡ ಈಗ ಅವರಲ್ಲಿ ಮೂಡಿರೋದಂತೂ ಕೂಡ ದಿಟ. ಹೀಗಿರುವಾಗ ಈ ಸಂದರ್ಭವನ್ನು ಬಳಸಿಕೊಂಡು ಜಿಲ್ಲೆಯಲ್ಲಿ ಜಾರಕಿಹೊಳಿಯವರ ಪ್ರಭುತ್ವವನ್ನು ಕಡಿಮೆ ಮಾಡಲು ಅವರು ಪ್ರಯತ್ನ ಮಾಡ್ತಾ ಇರೋದಂತೂ ಕೂಡ ಸ್ಪಷ್ಟ. ಹೀಗಿರಬೇಕಾದ್ರೆ ಜಾರಕಿಹೊಳಿಯವರೇನು ಸುಮ್ಮನೆ ಕುಳಿತುಕೊಳ್ಳುವಂಥ ಜಾಯಮಾನದವರಲ್ಲ ಅನ್ನೋದನ್ನು ಕೂಡ ಅರಿತುಕೊಳ್ಬೇಕು. ಅವರು ಕೂಡ ಯಾವತ್ತೂ ಕೂಡ ಸೋಲನ್ನು ಒಪ್ಪಿಕೊಳ್ಳದೆ ತಮ್ಮ ಒಂದು ಬಣದ ಅಭ್ಯರ್ಥಿಗಳನ್ನೇ ಗೆಲ್ಲಿಸಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನು ಪಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ಹೀಗಿರಬೇಕಾದ್ರೆ ಆಮೇಲೆ ಜಾರಕಿಹೊಳಿ ವಿರೋಧಿ ಬಣಗಳು ಕೂಡ ಒಗ್ಗಟ್ಟಾಗಿ
ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ಆತಂದರೆ ಅವಿರೋಧ ಆಯ್ಕೆಗಳಿಗೆ ಬೆಲೆಯೇ ಇಲ್ಲದಂತಾಗಿ ಎಲ್ಲ 16 ಕ್ಷೇತ್ರಗಳಿಗೆ ಚುನಾವಣೆ ನಡೆಯುವುದಂತೂ ಸ್ಪಷ್ಟ. ಹೀಗಿರಬೇಕಾದ್ರೆ PKPS ಸದಸ್ಯರಿಗೆ ಶುಕ್ರದೇಶೆ ಅಂತಲೇ ಭಾವಿಸ್ಬೋದು. ಯಾಕಂದರೆ ಅವಿರೋಧ ಆಯ್ಕೆ ಅಂತಂದರೆ ಆಯ್ಕೆ ಆದರೆ ಆ ಒಬ್ಬ PKPS ಸದಸ್ಯರಿಗೆ ಏನೂ ಸಿಗೋದಿಲ್ಲ. ಜೊತೆಗೆ ಅವರ ತುಂಡು ಪಾರ್ಟಿ ಗುಂಡು ಪಾರ್ಟಿಗಳಿಗೂ ಕೂಡ ಬ್ರೇಕ್ ಬೀಳೋದು ಕೂಡ ಸ್ಪಷ್ಟ. ಹೀಗಿರಬೇಕಾದ್ರೆ ಅವರಿಗೆ ಚುನಾವಣೆ ಆದ್ರೇ ಸಾಕು, ಈ ಚುನಾವಣೆ ಆದರೆ ನಾವೆಲ್ಲರೂ ಕೂಡ ಸಂತೃಪ್ತಿಯಿಂದ ಪಾರ್ಟಿಗಳಿಗೆ ಹೋಗ್ಬೋದು, ಪಾರ್ಟಿಯನ್ನು ಮಾಡ್ಬೋದು ಅನ್ನುವಂಥ ಆಗಿರ್ತಕ್ಕಂಥ ಸಂಭವ ಕೂಡ ಇದೆ. ಹೀಗಿರುವಾಗ ಅವರು ಬಯಸೋದು ಚುನಾವಣೆಯಲ್ಲಿ ಅವರ ಇಷ್ಟ ಹಾಗೂ ಇಷ್ಟಾರ್ಥಗಳು ಕೂಡ ಪೂರೈಸಿಕೊಳ್ಳಲಿಕ್ಕೆ ಇದು ಒಂದು ಉಪಯುಕ್ತ ಮಾರ್ಗ ಅನ್ನುವಂಥದ್ದನ್ನು, ಜೊತೆಗೆ ತೈಲಿ ಹಣಗಳನ್ನು ಪಡೆಯುವುದು ಕೂಡ ಅವರಿಗೆ ಬೇಕಾಗಿದೆ. ಹೀಗಿರುವಾಗ ಅವಿರೋಧ ಆಯ್ಕೆಯನ್ನು ಅವರು ಕೂಡ ವಿರೋಧ ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇರತಕ್ಕಂಥದ್ದು ಸತ್ಯ. ಹೀಗಿರಬೇಕಾದ್ರೆ ಚುನಾವಣೆಗಳು ನಡೆದಿದ್ದೇನೆ ಆತಂತಂದರೆ ಎಲ್ಲೆಲ್ಲಿ ಏನೇನು ಆಗಬಹುದು ಅನ್ನುವಂಥದ್ದನ್ನು ನಾನು ಈಗ ಬಿಡಿಸಿ ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಮತ್ತೊಬ್ಬ ಜಿಲ್ಲೆಯ ಮತ್ತೊಬ್ಬ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ ಸಹೋದರರು ಕೂಡ ಅಂದರೆ ಚನ್ನರಾಜ್ ಹಟ್ಟಿಹೊಳಿಯವರು ಕೂಡ ಈಗ ಖಾನಾಪುರದಿಂದ ಸ್ಪಷ್ಟವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಎನ್ನುವಂಥ ಇಂಗಿತವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೂ ಕೂಡ ಅವರ ಹಿಂಬಾಲಕರು, ಅವರ ಅನುಯಾಯಿಗಳು, ಹಿತೈಷಿಗಳು ಇಲ್ಲ, ನೀವು ಈ ಸಲ DCC ಬ್ಯಾಂಕಿನ ಚುನಾವಣೆಗೆ ಸ್ಪರ್ಧೆ ಮಾಡಿರಿ, ಏನಾಗುತ್ತೆ ನೋಡೇ ಬಿಡೋಣ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಅವರಿಗೆ ತಲೆ ತುಂಬ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಪ್ರಾರಂಭವಾಗಿವೆ. ಹೀಗಾದಾಗ ಈ ಒಂದು ಸಲ ಖಾನಾಪುರ ಕ್ಷೇತ್ರದಿಂದ ಆಯ್ಕೆಯಾಗಿ ಬರಬೇಕಾಗಿರ್ತಕ್ಕಂಥ ಪಾಟೀಲರು ಈ ಒಂದು ಚುನಾವಣೆಗಳು ನಡೆದಿದ್ದೇನೆ ಆತಂದರೆ ಅವರಿಗೆ ಈ ಸಂದರ್ಭದಲ್ಲಿ ಅವರ ಆಯ್ಕೆ ಅಷ್ಟೊಂದು ಸಲೀಸಾಗಿ ಆಗಲಿಕ್ಕಿಲ್ಲ ಅನ್ನುವಂಥ ಭಾವನೆಗಳು ಕೂಡ ಚರ್ಚಿತವಾಗ್ತಿರ್ತಕ್ಕಂಥದ್ದು. ಜೊತೆಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ರಾಹುಲ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಸ್ಪರ್ಧೆ ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಕೇಳಿ ಬರ್ತಾ ಇವೆ. ಆಮೇಲೆ ಅವರು ಕೂಡ ಈ ಒಂದು ಚುನಾವಣೆ ನಡೆದರೂ ಆಯಿತು, ಚುನಾವಣೆ ನಡೆದೇ ಇದ್ದರೆ ಆಯಿತು, ಅವರು DCC ಬ್ಯಾಂಕಿನ ಈ ಒಂದು ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಕೂಡ ಅವರ ಬೆಂಬಲಿಗರು, ಅವರ ಆತ್ಮೀಯ ಬಳಗ ಹೊಂದಿರತಕ್ಕಂಥದ್ದು ಕೂಡ ಸತ್ಯ. ಇನ್ನು ಬೈಲಹೊಂಗಲ ಕ್ಷೇತ್ರ ಅಂತಂದ್ರೆ ಒಂದು ಬುದ್ಧಿವಂತರ ಕ್ಷೇತ್ರ ಹಾಗೂ ಆ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇಬ್ಬರು ಅಜಾನುಭಾವ ವ್ಯಕ್ತಿಗಳು. ಅವರಿಬ್ಬರು ಕೂಡ ಡಾಕ್ಟರ್ ವಿ ಐ ಪಾಟೀಲರು ಮತ್ತು ಇನ್ನೊಬ್ಬರು ದೊಡ್ಡಗೌಡರು ಇಬ್ಬರು ಕೂಡ ಸ್ಪರ್ಧೆ ಮಾಡೋದು ಬಹುತೇಕವಾಗಿ ಖಚಿತವಾಗಿರ್ತಕ್ಕಂಥದ್ದು. ಇಲ್ಲಿಯೂ ಕೂಡ ತುರುಸಿನ ಸ್ಪರ್ಧೆ ಏರ್ಪಡುವಂಥ ಸಂದರ್ಭಗಳು ಬಂದರೂ ಕೂಡ ಈಗಿನ ಮಟ್ಟಿಗೆ ಹೇಳಬೇಕಂತಂದರೆ ಜಾರಕಿಹೊಳಿ ಕುಟುಂಬ ಹಾಗೂ ಕತ್ತಿ ಕುಟುಂಬ ಈ ಒಂದು ಚುನಾವಣೆಯಲ್ಲಿ ತಮ್ಮ ಕೈಚಳಕವನ್ನು ಪ್ರದರ್ಶನ ಮಾಡಿದ್ದೇನೆ ಆತಂತಂದರೆ ಈ ಸಲ ಡಾಕ್ಟರ್ ವಿ ಐ ಪಾಟೀಲರು ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದರೂ ಕೂಡ ದೊಡ್ಡಗೌಡರು ಕೂಡ ನಾನೇನು ಕಮ್ಮಿ ಇಲ್ಲ, ನಾನು ಕೂಡ ಈ ಒಂದು ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನುವಂಥ ಹಠಕ್ಕೆ ಬಿದ್ದಿರತಕ್ಕಂಥ ಈ ಸಂದರ್ಭದಲ್ಲಿ ಚುನಾವಣೆಯ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಈಗಲೇ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆಮೇಲೆ ಸವದತ್ತಿ ಕ್ಷೇತ್ರದಿಂದ ಮಾಮಣಿಯವರನ್ನು ಹಾಗೂ ಯರಗಟ್ಟಿ ಕ್ಷೇತ್ರದಿಂದ ಶಾಸಕರಾಗಿರ್ತಕ್ಕಂಥ ವೈದ್ಯರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದನ್ನು ಘೋಷಣೆ ಮಾಡಿದರೂ ಕೂಡ ಕತ್ತಿ ಬಣದ ಹಾಗೂ ಜಾರಕಿಹೊಳಿ ವಿರೋಧ ಬಣದ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದೇ ಆತಂತಂದರೆ ಇಲ್ಲಿಯೂ ಕೂಡ ಸ್ಪರ್ಧೆ ಖಚಿತ. ಆವಾಗ ಇಲ್ಲಿ ಏನು ಫಲಿತಾಂಶ ಆಗುತ್ತೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಸಂಗತಿ. ಆದರೂ ಕೂಡ ಅಜಿತ್ ವೈದ್ಯರು ಈ ಸಲ ಸಲೀಸಾಗಿ ಈ ಚುನಾವಣೆಯಲ್ಲಿ ಗೆದ್ದು ಅವರು DCC ಬ್ಯಾಂಕನ್ನು DCC ಬ್ಯಾಂಕಿಗೆ ತಮ್ಮ ಒಂದು ಪ್ರವೇಶವನ್ನು ಮಾಡ್ಕೊಳ್ತಾರೆ ಅನ್ನುವಂಥ ಭಾವನೆಗಳು ಉದ್ಭವವಾಗ್ತವೆ. ಜೊತೆಗೆ ಮಾಮಣಿಯವರಿಗೆ ಸ್ವಲ್ಪ ಕಷ್ಟ ಆಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಇನ್ನು ಅರಭಾವಿ ಕ್ಷೇತ್ರದಿಂದನೂ ಕೂಡ ಬಹುತೇಕ ಸ್ಪರ್ಧೆ ಅವಿರೋಧ, ಗೋಕಾಕ್ ಕ್ಷೇತ್ರದಿಂದಲೂ ಬಹುತೇಕ ಅವಿರೋಧ. ಆಮೇಲೆ ರಾಮದುರ್ಗ ಕ್ಷೇತ್ರದಿಂದ ಹಾಲಿ ಶಾಸಕರಾಗಿರ್ತಕ್ಕಂಥ ಆಮೇಲೆ ಅಶೋಕ್ ಪಟ್ಟಣರು ಅಂದರೆ PM ಅಶೋಕ್ ಅವರು ಕೂಡ ಸ್ಪರ್ಧೆ ಮಾಡುತ್ತಾರೆ. ಜೊತೆಗೆ ಅವರ ಜೊತೆಗೆ ಇನ್ನೊಬ್ಬರು ಅಂದರೆ
ಧವನ್ ಅವರು ಕೂಡ ಈಗಾಗಲೇ ಅವರು ಹಲವಾರು ಅಂದರೆ 3-4 ಸಲ ಅವರು DCC ಬ್ಯಾಂಕಿನ ಡೈರೆಕ್ಟರಾಗಿ ಕೂಡ ಅನುಭವವನ್ನು ಪಡೆದಿರ್ತಕ್ಕಂಥವ್ರು. ಇವರ ಸ್ಪರ್ಧೆ ಖಚಿತ ಅನ್ನುವಂಥ ಭಾವನೆಗಳು ಉದ್ಭವವಾಗಿವೆ. ಹಾಗೂ ಈ ನಿಟ್ಟಿನಲ್ಲಿ ಅಶೋಕ್ ಪಟ್ಟಣ್ ಅವರು ಗೆಲ್ಲುವಂಥ ಎಲ್ಲ ಮುನ್ಸೂಚನೆಗಳು ಕೂಡ ಕಂಡು ಬರ್ತಾ ಇವೆ. ಆಮೇಲೆ ರಾಯಬಾಗದಿಂದ ಹಾಲಿ ಡೈರೆಕ್ಟರ್ ಆಗಿರ್ತಕ್ಕಂಥವ್ರನ್ನ ಯಾವುದೇ ಪರಿಸ್ಥಿತಿಯಿಂದಲಾದರೂ ಕೂಡ ಸೋಲಿಸಲೇಬೇಕು ಅನ್ನುವಂಥ ಹಠಕ್ಕೆ ಜಾರಕಿಹೊಳಿ ವಿರೋಧಿ ಬಣ ಬಂದಿರತಕ್ಕಂಥದ್ದು. ಅಲ್ಲಿ ಫಲಿತಾಂಶ ಆಗುತ್ತೆ ಎನ್ನುವುದನ್ನು ಕೂಡ ಊಹಿಸಲಿಕ್ಕೂ ಕೂಡ ಅಸಾಧ್ಯ. ಆಮೇಲೆ ರಾಜಕೀಯ ವಲಯದಲ್ಲಿ ರಾಮ ಲಕ್ಷ್ಮಣರಂತೆ ಬಿಂಬಿತರಾಗಿರ್ತಕ್ಕಂಥ ಅಥಣಿ ಕ್ಷೇತ್ರದ ಲಕ್ಷ್ಮಣ ಸವದಿಯವರು ಹಾಗೂ ಅವರ ಅನುಯಾಯಿ ಅಥವಾ ಅವರ ಒಬ್ಬ ಸ್ನೇಹಿತ ಅವರು ಕೂಡ ಈ ಒಂದು ಚುನಾವಣೆಯಲ್ಲಿ ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕೂಡ ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗದೇ ಇದ್ದರೂ ಕೂಡ ಲಕ್ಷ್ಮಣ ಸವದಿಯವರು ಈ ಸಲ ಖಂಡಿತವಾಗಿಯೂ ಯಾವುದೇ ಪರಿಸ್ಥಿತಿಯಿಂದಲಾದರೂ ಕೂಡ ಅವರು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ. DCC ಬ್ಯಾಂಕಿಗೆ ಅವರು ತಮಗೆ ಸ್ಪಷ್ಟವಾದಂಥ ಬಹುಮತದೊಂದಿಗೆ ಆಯ್ಕೆ ಆಗಿ ಅವರು ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ. ಆಮೇಲೆ ಇನ್ನು ಮತ್ಯಾವುದು ಉಳಿತು, ಅರಬಾವಿದಾಯ್ತು, ಗೋಕಾಕದಾಯಿತು. ಆಮೇಲೆ ಹುಕ್ಕೇರಿ ಅಂತೂ ಕೂಡ ಅತಿ ಒಂದು ಪ್ರಬಲವಾದಂಥ ಸ್ಪರ್ಧೆ. ಅಲ್ಲಿ ಜಾರಕಿಹೊಳಿಯವರ ವಿರೋಧಿ ಬಣದ ಘಟಾನುಘಟಿ ನಾಯಕರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರು ಸ್ಪರ್ಧೆ ಮಾಡೋದು ಬಹುತೇಕ ಪಕ್ಕ. ಹಾಗೂ ಈ ಒಂದು ಚುನಾವಣೆಯಲ್ಲಿಯೂ ಕೂಡ ಅವರು ಆಯ್ಕೆ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇವೆ ಅನ್ನುವಂಥ ಮಾತುಗಳು ಕೂಡ ಆ ಒಂದು ತಾಲೂಕಿನಲ್ಲಿ, ಕ್ಷೇತ್ರದಲ್ಲಿ ಜನರ ಮನದಾಳದಲ್ಲಿ ಮೂಡಿ ಬರ್ತಿರ್ತಕ್ಕಂಥ ಮಾತುಗಳು. ಆಮೇಲೆ ಹೀಗೆ ಹಲವಾರು ಸಂದರ್ಭಗಳಲ್ಲಿ ನಾವು ಚುನಾವಣೋತ್ತರ ಒಂದು ಫಲಿತಾಂಶವನ್ನು ಪ್ರಕಟಪಡಿಸುವುದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನು ಕೂಡ ನಾವು ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಮಗೆ ಬರ್ತಿರ್ತಕ್ಕಂಥ ಬಹುತೇಕ ಮಾಹಿತಿಗಳ ಪ್ರಕಾರ ಈ ಒಂದು ಸ್ಪರ್ಧೆ ಆಗ್ಬೋದು, ಆ ಸ್ಪರ್ಧೆಯಲ್ಲಿ ಇಂಥವರೇ ಜಯ ಗಳಿಸ್ಬೋದು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಕಿತ್ತೂರು ಭಾಗದಿಂದ ಮಾತ್ರ ಹಾಲಿ ಶಾಸಕರ ಪುತ್ರ ಬಾಬಾ ಸಾಹೇಬ್ ಪಾಟೀಲ್ರ ಪುತ್ರ ಈ ಸಲ ಖಂಡಿತವಾಗಿಯೂ ಚುನಾವಣೆಯಲ್ಲಿ ಗೆಲ್ಲುವಂಥ ಎಲ್ಲ ಲಕ್ಷಣಗಳು, ಮುನ್ಸೂಚನೆಗಳು ಕೂಡ ಕಂಡು ಬರ್ತಾ ಇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಅಲ್ಲಿ ಗುಪ್ತ ಸಭೆಗಳು ನಡೆದಿವೆ. ಜೊತೆಗೆ ಆ ಗುಪ್ತಗಳ ಸಭೆಯಲ್ಲಿ ಏನು ನಿರ್ಣಯಗಳನ್ನು ಕೈಗೊಳ್ತಾರೋ ಆ ನಿರ್ಣಯದ ಪ್ರಕಾರ ಅವರೆಲ್ಲರೂ ಕೂಡ ಒಗ್ಗಟ್ಟಾದರೆ ಮಾತ್ರ ಈ ಚುನಾವಣೆಯಲ್ಲಿ ಜಾರಕಿಹೊಳಿ ವಿರೋಧಿ ಬಣದ ಅಭ್ಯರ್ಥಿಗಳು ಜಯಗಳಿಸಲಿಕ್ಕೆ ಸಾಧ್ಯ. ಹಾಗೆ ಆಗದೇ ಇದ್ದರೆ ಜಾರಕಿಹೊಳಿ ಸಹೋದರರ ಬಣ ಈ ಒಂದು ಚುನಾವಣೆಯಲ್ಲಿ ತನ್ನ ಮೇಲುಗೈಯನ್ನು ಸಾಧಿಸಿ DCC ಬ್ಯಾಂಕನ್ನು ತನ್ನ ಕೈವಶ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ಹೀಗಿರುವಾಗ PKPR ಸದಸ್ಯರು ನೀವೆಲ್ಲರೂ ಕೂಡ ಮಾಡ್ಕೋಬೇಕಂತಂದಿರೋ ನೀವೆಲ್ಲರೂ ಕೂಡ ನೀವು ಮಾಡ್ಕೊಳ್ರಿ. ರಾತ್ರಿ ಪಾರ್ಟಿಗಳನ್ನು ಮಾಡಿರಿ, ಏನಾದರೂ ಮಾಡಿರಿ. ನಿಮಗೂ ಕೂಡ ಶುಕ್ರ ದಿಶೆ ಪ್ರಾರಂಭವಾಗಿದೆ. ಇದನ್ನು ನೀವು ಯಾವ ರೀತಿ ಬಳಸಿಕೊಳ್ತೀರೋ ಅದರ ಮೇಲೆ DCC ಬ್ಯಾಂಕಿನ ಚುನಾವಣೆಯ ಫಲಿತಾಂಶ ನಿಂತಿದೆ ಅನ್ನುವಂಥ ಒಂದು ಮಾರ್ಮಿಕವಾದಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ನೀವೆಲ್ಲರೂ ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.